ರೌಡಿಗಳು ಒಳ್ಳೆಯವರಾಗಬೇಕಂದ್ರೆ ಶೆಲ್ಟರ್ ಝೋನ್ ಅಂದರೆ ಪಾಲಿಟಿಕ್ಸ್. ತುಂಬ ರೌಡಿಗಳಿಗೆ ಒಂದು ಸಂದೇಶ ಕೊಟ್ಬಿಟ್ರಿ ನೀವು. ನಾನು ಒಬ್ಬ ನಟೋರಿಯಸ್ ರೌಡಿ, ನನ್ನ ಹತ್ರ ಕೈ ಕಟ್ಕೊಂಡು ಬಂದು ನಿಂತ. ಅವರು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಬಟ್ ಅವರು ಓಪನ್ ಆಗಿ ಹೇಳಿದ್ದಾರೆ ಸ್ಟೇಜಲ್ಲಿ ಒಂದು ಸಿನಿಮಾ ಒಂದು ಮಾಡಿದ್ರು ಅವರು. ಅವರಾಗೆ ಹೇಳ್ಬಿಟ್ಟು ನಾನು ಇವತ್ತು ಒಳ್ಳೆಯವನಾಗಿರೋದು ಅಶೋಕ್ ಕುಮಾರ್ ಅವರಿಂದ. ಅವ್ರಿಗೆ ಹೋಗಿ ನಾನು ಕೇಳಿದೆ ಚಿಕ್ಕಪೇಟೆ ಪೊಲೀಸ್ ಸ್ಟೇಷನಲ್ಲಿ, ಸರ್ ನನ್ನ ಮೇಲೆ ಸುಳ್ಳು ಕೇಸ್ ಹಾಕ್ತಿದ್ದಾರೆ, ರೌಡಿಗಳು ಅಟ್ಯಾಕ್ ಮಾಡ್ತಿದ್ದು, ನನಗೆ ಒಳ್ಳೆಯವನಾಗಬೇಕು ಸರ್, ಏನು ಸರ್ ಮಾಡಲಿ ಅಂತ. ಆಗ ನಾನು ಹೇಳಿದೆ ಅವನಿಗೆ, ನೋಡಪ್ಪ ನೀನು ರಾಜಕೀಯ ಸೇರು ಅಂತ. ಅವನು ರಾಜಕೀಯಕ್ಕೆ ಹೋಗಿ ಇವತ್ತು ಒಂದು ಇದರಲ್ಲಿ ಎಲ್ಲೂ ಒಂದು ಇದಿಲ್ಲ. ಈಗ ಆ ಮನುಷ್ಯನೇ ಹೇಳಿರೋದ್ರಿಂದ ನಾವು ಕೂಡ ಹೇಳ್ಬೋದು ಕೃಷ್ಣಪ್ಪ ಜೇಲ್ರಲ್ಲಿ ಕೃಷ್ಣಪ್ಪನೇ. ಈಗ ನಾನು ಕೇಳುವಂಥದ್ದು ಅಂದರೆ ಈ ಸಂದರ್ಭಗಳು ಈತನನ್ನು ಇನ್ನಷ್ಟು ರೌಡಿಸಮ್ ಕಡೆಗೆ, ಇನ್ನಷ್ಟು ಅಂಡರ್ವರ್ಲ್ಡ್ ಕಡೆ ತಳ್ಳಿದ್ವು ಅಂತ ಗೊತ್ತಿದ್ದಂಗೆ ರಂಗನಾಥ್, ನನಗೆ ನಾನು MMLSಲ್ಲಿ ಇದ್ದಾಗ ಕೆಲವು ಅಧಿಕಾರಿಗಳು ಭಾಳ ನನಗೆ ಹತ್ರದಲ್ಲಿ ಹೇಳಿದರು, ಇವ್ರ ಮೇಲೆ ಒಂದು ಇದು ಈ ಗಲಾಟೆಗಳಾಗ್ತಿತ್ತು, ಕೇಸ್ ಆಗ್ತಿತ್ತು, ರೌಡಿ ಇದೆಲ್ಲ ನಡೀತಾ ಇತ್ತು. ಇವರು ಈ ವೆಂಟ್ ಇಂಟು ರಿಯಲ್ ಎಸ್ಟೇಟ್, ಮೇಯ್ನಾಗಿ ಈ ಡಿಸ್ಪ್ಯೂಟೆಡ್ ಲ್ಯಾಂಡ್ಗಳ ಬಗ್ಗೆ ಕೈ ಹಾಕ್ಕೊಂಡು ಇದು ಮಾಡಿ. ಆಗಲೇ ರೌಡೀಸು ನೋಡಿ, ಫಸ್ಟು ಕೊತ್ವಾಲ ಜಯರಾಜ್ ಅವರೆಲ್ಲ ಇದ್ದಾಗ ಪ್ರಾಸ್ಟಿಟ್ಯೂಷನಿಂದ, ಆಮೇಲೆ ಇಸ್ಪೇಟ್ ಕ್ಲಬ್ಸಿಂದ ಇವರೆಲ್ಲ ಮಾಮೂಲು ತೊಗೊಳ್ತಾ ಇದ್ದಿದ್ದು. ಆಮೇಲೆ ಆಯಿಲ್ ಬಂತು, ಆಯಿಲ್ ದಂಧೆ ಸ್ಟಾರ್ಟ್ ಆಯಿತು. ಇದೆಲ್ಲ ಸ್ವಲ್ಪ ಸಣ್ಣ ಸಾವಿರಗಳು ಇದರಲ್ಲಿದ್ದರು. ಯಾವಾಗ ಈ 2000 ಮೇಲೆ 2000 ಮೇಲೆ ಯಾವಾಗ ರಿಯಲ್ ಎಸ್ಟೇಟ್ ಬೂಮ್ ಆಯಿತು ಬೆಂಗಳೂರಿನಲ್ಲಿ, ಎಸ್ಪೆಷಲಿ ನಮ್ಮ ಇದು ಬಂತಲ್ಲ, ಏನು ಐ ಟಿ ಬಂತಲ್ಲ, IT ಬಂದಮೇಲೆ ರೌಡಿಸಮೇ ಕಮ್ಮಿ ಆಗಿದೆ. ನೀವು ಅಬ್ಸರ್ವ್ ಮಾಡಿ ನೋಡಿ ಸರ್. ಈ ಥರ ಆದಾಗ ಇನ್ನೂ ಜಾಸ್ತಿ ಆಗಬೇಕಾಗಿತ್ತಲ್ಲ ಲೆಕ್ಕದಲ್ಲಿ. ಇಲ್ಲ, ಏನಾಯಿತು, ಇವರು ಭಾಳಷ್ಟು ಬೆಂಗಳೂರಿನಲ್ಲಿ ಇದಕ್ಕೆ ಕೈ ಹಾಕ್ಬಿಟ್ರು, ಇವರು ಡಿಸ್ಪ್ಯೂಟೆಡ್ ಲ್ಯಾಂಡ್ಗಳಿಗೆ. ಆವಾಗ ದುಡ್ಡು ಬರೋಕ್ಕೆ ಶುರು ಆಯಿತು. ಆಮೇಲೆ ಒಬ್ಬ ರೌಡಿನೇ ಬಂದು ಕೂತ್ಕೊಂಡ್ಬಿಟ್ರೆ, ಅವನು ಇಬ್ರಿಗೂ ಸ್ವಲ್ಪ ದುಡ್ಡು ಕೊಟ್ಟೆ ಓಡ್ರೆ ನಿಮಗೆ ಅಂತ ಓಡಿಸ್ಬಿಟ್ಟು ತೊಗೊಂಡ್ಬಿಟ್ರು. ನಿಮ್ಗೆ ಗೊತ್ತಾ, ನಾನು ದೇವನಹಳ್ಳಿ ACP ಇದ್ದಾಗ ಆ ಕಡೆ ಅಮೃತಹಳ್ಳಿ ಆ ಕಡೆ ಎಲ್ಲ ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು MR ಅಂತ ಬೋರ್ಡ್ ಹಾಕಿರೋದು ನೋಡಿದ್ದೀನಿ ನಾನು. ಈಗಲೂ ಇರ್ಬೋದು ಅದು. ಎಷ್ಟು ಏಕರ್ಗಟ್ಟಲೆ ಜಾಗ. ಏನು MR ಅಂದರೆ ಸರ್? ಮುತ್ತಪ್ಪರೈ ಅಂತ. ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಮುತ್ತಪ್ಪರೈ ಅಂತ. ಹಾಗೆ ಈ ರೌಡೀಸ್ಗಳು ಏನು ಮಾಡಿದ್ರು, ಭಾಳಷ್ಟು ರೌಡಿಗಳು ನನಗೆ ಹೆಸರು ಗೊತ್ತಿದೆ. ಅವರೇ ಒಂದು ಸರಿ ಸಿಕ್ಕಿ ಹೇಳಿದ್ರು, ಸರ್ ನಮಗೊಂದು 10-15 ಲಕ್ಷ 20 ಲಕ್ಷ ಬರುತ್ತೆ ಸರ್ ತಿಂಗಳಿಗೆ ಇವಾಗ ಅಂತ. ಇನ್ನು ರೌಡಿಸಮ್ ಯಾಕೆ ಮಾಡಬೇಕು ಅವರು? ಉಸಿರೇ ಇಲ್ಲದ ಅಂಡರ್ಗ್ರೌಂಡ್ಗೆ ಹೋಗ್ಬಿಟ್ರು ನೋಡಿ. ನೀವು ಈಗ 2020 ಹಿಂದಿನ ರೌಡಿಗಳು ಉಳ್ಕೊಂಡಿದ್ದವರು, ಕೈಕಾಲು ಗಟ್ಟಿಯಾಗಿ ಉಳ್ಕೊಂಡಿದ್ದವರು ಎಲ್ಲರೂ ಇವತ್ತು ಲ್ಯಾಕ್ಸ್ ಟುಗೆದರ್ ಅರ್ನ್ ಮಾಡ್ಕೊಂಡಿದ್ದಾರೆ. ಅಲ್ಲ ಸರ್, ಇವಾಗ ಇವರು ಬರೋದಕ್ಕಿಂತ ಮೊದಲು, ಮುತ್ತಪ್ಪರೈ ಎಂಟ್ರಿ ಕೊಡೋಕ್ಕಿಂತ ಮೊದಲು ಇಲ್ಲಿನ ಭೂಗತ ಜಗತ್ತು ಯಾವ ರೀತಿ ಇತ್ತು ಅಂತ? ಈ ರಿಯಲ್ ಎಸ್ಟೇಟಿಗಿಂತ ಮೊದಲು ಗ್ಯಾಂಗ್ ವಾರ್ಸೇ ಜಾಸ್ತಿ. ಅಲ್ಲ, ಮುತ್ತಪ್ಪರೈ ಬರೋದಕ್ಕಿಂತ ಮೊದಲು ಅದೇ ಇವ್ರದ್ದೇ, ಕೊತ್ವಾಲ ಜಯರಾಜ್ ಅವ್ರದ್ದೇನೆ. ಆಮೇಲೆ ಕೊತ್ವಾಲ ಸತ್ತೋದ, ಕೊತ್ವಾಲದ ಮರ್ಡರ್ ಆಯಿತು ಜಯರಾಜ್ ಕಡೆಯಿಂದ. ಆಮೇಲೆ ತುಮಕೂರು ಮತ್ತು ಬೆಂಗಳೂರು ನಡುವೆ. ಆಮೇಲೆ ಜಯರಾಜ್ ಪವರ್ಫುಲ್ ಆದ. ಅವನು ಆ್ಯಕ್ಚುಲಿ ಕನ್ವಿಕ್ಷನ್ ಆಗಿತ್ತು ಅವನಿಗೆ ಕೇಸು. ಈ ಕೋರ್ಟ್ನಲ್ಲಿ ಒಬ್ಬನ ಅಟ್ಯಾಕ್ ಮಾಡಿ ಇದು ಮಾಡಿದ್ನಲ್ಲ, ಆ ಕೇಸ್ನಲ್ಲಿ ಜಡ್ಜೇ FIR ಕೊಟ್ಟಿದ್ದು. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆನೇ ಅಟ್ಯಾಕ್ ಮಾಡ್ತಾನೆ, ಒಂದು ಶಾಲು ಹೊತ್ಕೊಂಡು ಹೋಗ್ತಾನೆ ಒಳಗಡೆ ಮಚ್ಚಿಟ್ಕೊಂಡು. ಆ ವಿಟ್ನೆಸ್ ಬಾಕ್ಸಲ್ಲಿ ಇರ್ತಾನೆ, ಗೋಪಿ ಅಂತೇಳಿ ನಿಮ್ಗೆ ಗೊತ್ತಿರಬೇಕು, ಪೈಲ್ವಾನ್, ನಮ್ಮ ಇದ್ರ ತಿಗಳಪೇಟೆ ಗೋಪಿ. ಅವನು ಒಳ್ಳೆ ಪೈಲ್ವಾನ್. ಅವನಿಗೆ ಅಲ್ಲೇ ಮಚ್ಚಿ ತಗೊಂಡು ಹೊಡಿತಾನೆ. ಹೊಡೆದು ಭೀಕರವಾಗಿ ಮಾಡಿದಾಗ ಮ್ಯಾಜಿಸ್ಟ್ರೇಟ್ ಕಣ್ಣು ಮುಂದೆನೇ ನಡೆಯುತ್ತೆ, ಅವರೇ FIR ಕೊಡ್ತಾರೆ. ಹಲ್ಸೂರು ಗೇಟ್ನಲ್ಲಿ ಕೇಸ್ ಇಷ್ಟ ಆಗುತ್ತೆ. ಸೊ ಅವನು ಹೊರಗಡೆ ಓಡಿ ಬಂದು, ಆವಾಗ ಕೋರ್ಟು ಏನು ಆಸ್ಬೆಸ್ಟಸ್ ಶೀಟ್ ಹಾಕಿ ಕೋರ್ಟ್ ಇದ್ದಿದ್ದು. ಆವಾಗ 76ನೇ ಇಸ್ವಿ ಅಂತ ಕಾಣುತ್ತೆ. ನಾವು ಜಸ್ಟ್ ಎಂಟ್ರಿ ಆವಾಗ ಪೊಲೀಸ್ ಡಿಪಾರ್ಟ್ಮೆಂಟ್. ಸೊ ಅವನು ಆ ಕಾಂಪೌಂಡಿಂದ ಬಂದು ಅಲ್ಲಿಂದ ಹಾರ್ತಾನೆ ಕಬ್ಬನ್ ಪಾರ್ಕ್ ಒಳಗಡೆಗೆ. ಕಬ್ಬನ್ ಪಾರ್ಕಲ್ಲಿ ಅಂಬಾಸಿಡರ್ ಕಾರ್ ನಿಲ್ಲಿಸಿರ್ತಾರೆ. ಆ ಕಾರ್ ಹತ್ಕೊಂಡು ಸ್ಯಾಮ್ಸನ್ನು ಅವರೆಲ್ಲ ಹತ್ಕೊಂಡು ಎಲ್ಲಿ ಹೋಗ್ತಾರೆ ಅಂತ ತಿರುಪತಿಗೆ ಹೋಗ್ಬಿಡ್ತಾರೆ. ತಿರುಪತಿಗೆ ಹೋಗಿ ದೇವ್ರ ಪೂಜೆ ಮಾಡಿ ತಲೆಯೆಲ್ಲ ಬಳಸ್ಕೊಂಡು ಆಮೇಲೆ ಸೆಕ್ಯೂರ್ ಆಗ್ತಾರೆ ಪೊಲೀಸ್ನವರು. ನಾವು ಈ ಮೊದಲೆಲ್ಲ ಕೇಸ್ ಆಗಿದ ತಕ್ಷಣ ಒಂದು ಪಾರ್ಟಿ ಧರ್ಮಸ್ಥಳಕ್ಕೆ ಹೋಗ್ತಿತ್ತು, ಒಂದು ಪಾರ್ಟಿ ತಿರುಪತಿಗೆ ಹೋಗ್ತಾ ಇತ್ತು. ಅಲ್ಲಿ ಹೋಗಿ ಹಿಡಿಬೇಕು ನಾವು. ಇವ್ರದ್ದು ಏನು ಹೇಳ್ತೀವಿ, ಅಡ್ಡ ಅಂತ ಹೇಳಿ. ಅಲ್ಲ, ದೇವ್ರ ದರ್ಶನಕ್ಕೆ ಹೋಗೋದಕ್ಕೆ ಹೇಳಿದ್ವಿ, ಕ್ರಿಮಿನಲ್ಗಳ ದರ್ಶನಕ್ಕೆ ಹೋಗಬೇಕು. ಅರಕೆ ಕಟ್ಕೊಂಡಿರ್ತಾರೆ ಅವರು. ನೋಡಿ, ವೀರಪ್ಪನೂ ಅಷ್ಟೇ,
ಪ್ರತಿಯೊಂದು ಇನ್ಸಿಡೆಂಟ್ ಆದಮೇಲೆ ಭಾಳ ದೊಡ್ಡ ಪೂಜೆ ಮಾಡ್ತಾನೆ ಅವನು, ಹೌದು, ಗೊತ್ತಾ ನಿಮಗೆ? ಕರೆಕ್ಟ್. ಅದಕ್ಕೆ ಹರಕೆ ಕಟ್ಕೊಂಡಿರ್ತಾನೆ, ಇದು ಸಕ್ಸಸ್ ಆದರೆ ಇದಾಗುತ್ತೆ ಅಂತ. ಒಂದು ಸರಿ ಇದಕ್ಕೆ ಫಸ್ಟು ಹೊಗೆನ್ಕಲ್ಲಲ್ಲಿ ಇನ್ಸಿಡೆಂಟ್ ಆಯ್ತಲ್ಲ, ಅದಾಗಿದ್ರೆ ನಾನು 35 kg ಗಂಟೆ ಕಟ್ತೀನಿ ಅಂತ ಹೇಳಿ ಕಟ್ಟಿದ್ದಾನೆ. ಕಾಟು ವೀರ ವೀರಪ್ಪನ್ ಅಂತ ಕೆತ್ತಿಸಿದ್ದಾನೆ ತಮಿಳಲ್ಲಿ. ಕಾಟು ರಾಜ ವೀರಪ್ಪನ್. ಅದನ್ನು ನಾವು ಹರಿಕೃಷ್ಣ ಅವರು ಹೋಗಿ ಅಲ್ಲಿಗೊಬ್ಬ ಇವನ್ನ ಇದು ಮಾಡ್ತಾರಲ್ಲ, ಏನು ಎನ್ಗ್ರೇವಿಂಗ್ ಹರಿಕೃಷ್ಣ ಮೋಸದಲ್ಲಿ ಸತ್ತೋಗ್ಬಿಟ್ರಲ್ಲ, ಎನ್ಗ್ರೇವಿಂಗ್ ಮಾಡೋರನ್ನ ಕರ್ಕೊಂಡು ಹೋಗಿ ಬ್ಯಾಟ್ರಿ ಸಮೇತ ಆ ಕಾಟು ರಾಜ ಅನ್ನೋದನ್ನು ರಾಜ ಹೊಡೆದು ಕಳ್ಳ ಅಂತ ಬರೆಸಿದ್ರು ತಮಿಳಲ್ಲಿ, ಕಾಟು ಕಳ್ಳ ವೀರಪ್ಪನ್ ಅಂತ. ಆಮೇಲೆ ಹರಿಕೃಷ್ಣ ಅವ್ರಿಗೆ ಹೊಡೆದ್ಮೇಲೆ ಅವನು ಒಬ್ಬನ ಕರ್ಕೊಂಡ್ಬಂದು ಆ ಕಳ್ಳನ ಹೊಡೆದು ಪುನಃ ರಾಜ ಅಂತ ಬರೆಸಿದ್ದ ನೋಡಿ. ಆಮೇಲೆ ಡಾಕ್ಟರ್ ಅಜಯ್ ಕುಮಾರ್ ಸಿಂಗ್ ಅವ್ರು ಬಂದಮೇಲೆ ನಾವು ಗಂಟೆ ಹೊತ್ಕೊಂಡು ಬಂದುಬಿಟ್ವಿ, ಬೇಡಪ್ಪ ಸದ್ಯಕ್ಕೆ ಇವರು. ಸರ್, ಈ ಇಲ್ಲಿಗೆ ಈ ಮನುಷ್ಯ ಬಂದಾದ್ಮೇಲೆ, ಮುತ್ತಪ್ಪರೈ ಬಂದಾದ್ಮೇಲೆ ಈ ಗನ್ ಸಂಸ್ಕೃತಿ ಬಂತು ಅಂತ, ಹೌದಾ? ಗನ್ ಸಂಸ್ಕೃತಿ ಹೆಚ್ಚು ಕಮ್ಮಿ ಇಲ್ಲ. 89ರಲ್ಲಿ ನೋಡಿ ಜಯರಾಜದು ನಾನು ಫಸ್ಟ್ ಎನ್ಕೌಂಟರ್ ಮಾಡಿದ್ದು ಬೆಂಗಳೂರು ಸಿಟಿಲಿ. ನಾನು 1980ನೇ ಇಸ್ವಿ ಜೂನ್ 30ನೇ ತಾರೀಕು ನೋಡಿ, ಆ ಡೇಟ್ ಮರೆಯೋಕ್ಕೆ ಆಗಲ್ಲ ನನಗೆ. ರಾತ್ರಿ ಅರ್ಲಿ ಮಾರ್ನಿಂಗ್ 2 o'clock ಅಂದರೆ ಜುಲೈ 1ಗೆ ಫಸ್ಟ್ ಎನ್ಕೌಂಟರ್ ಆದಾಗ ಅವನ ಹತ್ರ 2 ಚೈನಾ ಮೇಡ್ ವೆಪನ್ ಸಿಕ್ತು, ಸ್ಟೇಷನ್ ಶೇಖರ್ ಅಂತ, ಬಾಣಸವಾಡಿಲಿ. ನಿಜ ಹೇಳಬೇಕಂದ್ರೆ ನಮ್ಗೆ ಯಾವ ಸೆಕ್ಷನ್ ಹಾಕ್ಬೇಕಂತ ನನಗಂತೂ ಗೊತ್ತಿರಲಿಲ್ಲ. FIRಗೆ ಕಂಪ್ಲೇಂಟ್ ಬರೆದು ಆಮೇಲೆ ನಮಗೆ ಹೀಗೆ ಕೊಟ್ಟು ನಮ್ಮ ಗನ್ನನ್ನು ನಾವು ಕೊಡಬೇಕು, SHO ಮುಂದೆ ಇಡಬೇಕು ನಾವು, ಇನ್ಸ್ಪೆಕ್ಟರ್ ಮುಂದೆ, ಅಲಾಂಗ್ ವಿತ್ ದಿ ಎನಿ ಎನ್ಕೌಂಟರ್ ವಿ ಹ್ಯಾವ್ ಟು ಹ್ಯಾಂಡ್ ಓವರ್ ದ ಗನ್. ಆಮೇಲೆ ನಮ್ಮ ಕೈನ ಅವರು ಟೆಸ್ಟ್ ಮಾಡ್ತಾರೆ, FSLನವರು. ಆಮೇಲೆ ಅವನು ಫೈರ್ ಮಾಡಿದ್ರೆ ಅವನ ಕೈನೂ ಟೆಸ್ಟ್ ಮಾಡ್ತಾರೆ, ಅವನು ಫೈರ್ ಮಾಡಿದ್ದಾನೆ ಅಂತ. ಅದರಲ್ಲಿ ಆಟಮ್ಸ್ ಇರುತ್ತೆ, ಸಲ್ಫರ್ ಆಟಮ್ಸ್, ಅದಕ್ಕೆ ವೆಪನ್ದು ರೆಸಿಡ್ಯೂಸ್ ಅಂತ ಹೇಳ್ತೀವಿ, ಅದಿರುತ್ತೆ. ಸೊ ಗನ್ ಆವಾಗ ಎಂಟ್ರ್ ಆಗಿಬಿಟ್ಟಿತ್ತು. ಓಕೆ, ನನ್ನ ಪ್ರಕಾರ 87, 88ಇಂದ ಗನ್ ಎಂಟ್ರಿ ಆಯಿತು. ಸೊ ಇವನು ಬಂದಮೇಲೆ ಗನ್ಗಳು ಶುರು ಆಗ್ಬಿಡ್ತು.